ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮ್ಗಳಲ್ಲಿ ಅಂದರೆ ಈ ಒಂದು ಲೈಸೆನ್ಸ್ ಸರ್ವೇಯರ್ ಮತ್ತು ಲ್ಯಾಂಡ್ ಸರ್ವೇಯರ್ನಲ್ಲಿ ಕೇಳಲಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಇವು ಲೈಸೆನ್ಸ್ ಸರ್ವೇಯರಲ್ಲಿ ಮ್ಯಾಕ್ಸಿಮಮ್ ಜನ ಕೊಟ್ಟಿರ್ತೀರಿ, ಯಾಕೆಂದರೆ ಅದು ಪ್ರತಿ ವರ್ಷ ಕಂಡಕ್ಟ್ ಮಾಡುವಂಥ ಒಂದು ಎಕ್ಸಾಮ್ ಆಗಿರ್ತದೆ. ಪ್ರತಿ ವರ್ಷ ಅಂದರೆ ಏನು, ಈ ವರ್ಷ ಏನೂ ಆಗಿಲ್ಲ, ಬಟ್ ಕೆಲವೊಂದಿಷ್ಟು ಈ ಒಂದು ಪ್ರಿವಿಯಸ್ 4 to 5 years ಒಂದು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಕೇಳಲಾದಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡುವ. ಸೊ ಇಲ್ಲಿ ಮೊದಲ ಕ್ವೆಶ್ಚನ್ ನೋಡಿ, ಮೊದಲ 7 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಅವಿಭಾಜ್ಯ ಅಂದರೆ ಏನು, ಡಿವೈಡ್ ಆಗಬಾರ್ದು, ಅಂದರೆ ಅದು ಭಾಗ ಹೋಗಬಾರ್ದು, ಅಂದರೆ ಪ್ರೈಮ್ ನಂಬರ್ಸ್. ಫಸ್ಟ್ 7 ಪ್ರೈಮ್ ನಂಬರ್ಸ್. ಈ ಫಸ್ಟ್ 7 ಪ್ರೈಮ್ ನಂಬರ್ಸ್ದು ಎವರೇಜ್ ಏನು? ಎವರೇಜ್ ಏನಪ್ಪ ನೋಡಿ, ಫಸ್ಟ್ 7 ಪ್ರೈಮ್ ನಂಬರ್ಸ್ ಏನೇನು? 2 ಬರ್ತದೆ, 3, 5, 7, 11, 13, 17 ಡಿವೈಡೆಡ್ ಬೈ ಸರಾಸರಿ ಏನು, ಒಟ್ಟು 7. ಹೌದಾ? ಸೊ ಈಗ ಇದು ಟೋಟಲ್ ಎಷ್ಟಾಗತ್ತೆ ನೋಡಿ. ಓಕೆ, 2, 3, 5, 5, 5, 10, 10, 7, 17, 17 ಒಂದು 11 ಎಷ್ಟು 28, 28 ಪ್ಲಸ್ 13 41, 41 ಪ್ಲಸ್ 17 58, 58 by 7. So your answer is 58 by 7. Next question. ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅಗತ್ಯವಿರುತ್ತದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಈಗ ಕಾಮನ್ ಆಗಿ ನಿಮಗೆ ಗೊತ್ತು, ಪ್ರಾಣಿಗಳಿಗೆ ಹೇಗೆ ಡೈಲಿ ನಮಗೆ ಪ್ರತಿದಿನ ಏನು ಬೇಕು, ಈಗ ಮಾನವನೇ ತಿಳಿದುಕೊಳ್ಳಿ, ಪ್ರತಿದಿನ ಫುಡ್ ಬೇಕಾಗತ್ತೆ, ನೀರು ಬೇಕಾಗತ್ತೆ, ಹೌದಾ? ಆದರೆ ಸಸ್ಯಗಳಿಗೆ ಈಗ ಯಾವುದಾದ್ರೂ ಒಂದು ಗಿಡ ಇದೆ, ಈಗ ಬೇವಿನ ಗಿಡ, ಅದಕ್ಕೆ ದಿನವೂ ನೀರು ಹಾಕಲಿಲ್ಲ ಅಂದ್ರೂ ಅದು ಏನಾಗ್ತದೆ, ಜೀವಂತ ಇರ್ತದೆ. ಬಟ್ ಇಲ್ಲಿ ಮೇನ್ ಏನು, ಒಂದು ರೀಸನ್ ಅದ ಅದಕ್ಕೆ. ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು, ಓಕೆ, ಮತ್ತು ಚಲನಶೀಲತೆ ಇಲ್ಲದಿರುವುದು. ಸೊ ಇಲ್ಲಿ ಎ ಮತ್ತು ಬಿ ಎರಡೂ ಇರ್ತವೆ. ಪ್ರಾಣಿಗಳದ್ದು ಚಲನವಲನ ಆಗ್ತದೆ, ಬಟ್ ಸಸ್ಯಗಳದ್ದು ಆಗೋದಿಲ್ಲ. ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನು ಇವರು ಆಯ್ಕೆ ಮಾಡುತ್ತಾರೆ. ಬ್ಲಾಕ್ ಅಂದರೆ ಏನಪ್ಪ, ಈಗ ಗ್ರಾಮ ಪಂಚಾಯತಿ ಇರುತ್ತೆ, ಗ್ರಾಮ ಪಂಚಾಯತಿಗಳ ಒಂದು ಸಮೂಹವನ್ನು ನಾವೇನಂತೀವಿ, ಒಂದು ಬ್ಲಾಕ್ ಪಂಚಾಯತ್ ಸಮಿತಿ. ಒಂದು ತಾಲೂಕಾ ಲೆವೆಲ್ ಇರ್ತದೆ ಇದು, ಹೌದಾ? ತಾಲೂಕಾ ಲೆವೆಲ್ ಅಂದ್ರೇನು, ತಾಲೂಕಕ್ಕಿಂತನೂ ಹೆಚ್ಚಿಗೆ ಅನ್ಬೋದು ನಾವು. ಓಕೆ, ಸೊ ಇದನ್ನು ಸಮಿತಿಯ ಸದಸ್ಯರು ಆರ್ ಕಮಿಟಿ ಮೆಂಬರ್ಸ್. ಕೆಳಗಿನ ಯಾವ ಗುಂಪು ಅಂದರೆ ಗ್ರೂಪ್ ಮತ್ತು ಆವರ್ತದಲ್ಲಿ ಇಂಗಾಲ್ ಸ್ಥಾನ ಹೊಂದಿದೆ? ಕೆಳಗಿನ ಯಾವ ಒಂದು ಗ್ರೂಪಲ್ಲಿ ಮತ್ತು ಪೀರಿಯಡಲ್ಲಿ ಈ ಕಾರ್ಬನ್ ಸ್ಥಾನವನ್ನು ಹೊಂದಿದೆ? ಯಾವುದಾಗುತ್ತಪ್ಪ ಕರೆಕ್ಟು? ಗ್ರೂಪು 14 ಮತ್ತು ಆವರ್ತ 2. ಹೌದಾ? ನೀವೀಗ ನೋಡ್ಬೋದು, ಈ ರೀತಿ ಏನಪ್ಪ ಟೇಬಲ್ ಇರುತ್ತೆ, ಪೀರಿಯಡಿಕ್ ಟೇಬಲ. ಸೊ ಇದು 1, ಇದು 2. ಸೊ ಈ ಒಂದರಲ್ಲಿ 14ನೇ ಗುಂಪಿನಲ್ಲಿ ಕಾರ್ಬನ್ ಕಂಡು ಬರ್ತದೆ. ಅರುಣ್ ಅವರ ಪ್ರಸ್ತುತ ವಯಸ್ಸು ಅವರ ಚಿಕ್ಕಪ್ಪನ ವಯಸ್ಸಿನ 1/3 ಆಗಿದೆ. ಈಗ ಅರುಣ ಅವ್ರ ಚಿಕ್ಕಪ್ಪ ವಯಸ್ಸು, ಚಿಕ್ಕಪ್ಪ ಅಂದರೆ ಏನಪ್ಪ, ಅಂಕಲ್ದು 1/3 ಇದೆ. ಓಕೆ, ಅಂದರೆ ಅವರ ಚಿಕ್ಕಪ್ಪಂದು ಅರುಣ್ದು 3 ಪಟ್ಟು ವಯಸ್ಸಿದೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾವೇನು ತಿಳ್ಕೊಳ್ಳೋಣ, ಅವ್ರ ಚಿಕ್ಕಪ್ಪಂದು 3x ಅಂತ, ಅರುಣ್ದು x ಅಂತ ತಿಳಿದುಕೊಳ್ಳೋಣ, ಹೌದಾ? ಆಮೇಲೆ 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತವು 86 ವರ್ಷಗಳು ಇರ್ತಾವ. ಅಂದರೆ 5 ವರ್ಷ ಆದಮೇಲೆ 3x + 5 + x + 5
ಎಷ್ಟಿದೆ 86. ಈಗ ಟೋಟಲ್ ಎಷ್ಟಾಗುತ್ತೆ 4x, ಇದು +10 ಆಗುತ್ತೆ. ಈ ಕಡೆ 86 - 10 ಆಗುತ್ತೆ, ಇದು 76. ಸೊ ಈ 76 ಇಲ್ಲಿ ನೋಡಿ 76/4 x = 4 1 4 9 ಅಂದರೆ 19 ವರ್ಷ. x = 19 ವರ್ಷ. x ಅಂದರೆ ಯಾರು? ಅರುಣ್ನ ಪ್ರಸ್ತುತ ವಯಸ್ಸು 19 ವರ್ಷ. ಭಾರತದ 2011ರ ಜನಗಣತಿಯ ಪ್ರಕಾರ ಡ್ಯಾಶ್ ರಾಜ್ಯವು ಇತರ ರಾಜ್ಯಗಳಿಗಿಂತ ಅತಿ ಹೆಚ್ಚು ಸಂಖ್ಯೆಯ ಕ್ರಿಶ್ಚಿಯನ್ರನ್ನು ಹೊಂದಿದೆ. ನೋಡಿ, ಅಕಾರ್ಡಿಂಗ್ ಟು 2011 ಸೆನ್ಸಸ್ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ರನ್ನು ಹೊಂದಿದೆ? ಈಗ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದೇನು? ಗೋವಾ ಆಗ್ತದೆ ಮ್ಯಾಕ್ಸಿಮಮ್ ಜನಕ್ಕೆ. ಯಾಕೆ? ಅಲ್ಲಿ ಪೋರ್ಚುಗೀಸರು ಇದ್ರಂತ, ಹೌದಾ? ಬಟ್ ಅತಿ ಹೆಚ್ಚು ಇರೋದು ಕೇರಳದಲ್ಲಿ. ಶಾಸ್ತ್ರೀಯ ತಮಿಳಿನ ಉತ್ಕೃಷ್ಟತಾ ಕೇಂದ್ರವನ್ನು 2008ರಲ್ಲಿ ಮೈಸೂರಿನಿಂದ ಚೆನ್ನೈಗೆ ಸ್ಥಳಾಂತರಿಸಲಾಯಿತು. ಈ 2008ಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಇತ್ತದು. ನೆಕ್ಸ್ಟ್ ಅದನ್ನು ಚೆನ್ನೈಗೆ ಶಿಫ್ಟ್ ಮಾಡಿದ್ರು. ನೆಕ್ಸ್ಟ್ ಅಡುಗೆ ಸೋಡಾದ ಸೈಂಟಿಫಿಕ್ ನೇಮ್ ಏನು, ವೈಜ್ಞಾನಿಕ ಹೆಸರೇನು? ಅಡುಗೆ ಸೋಡಾ. ಅಡುಗೆ ಸೋಡಾ ಅಂದ್ರೇನು? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದೇನು? ಸೋಡಿಯಂ ಬೈಕಾರ್ಬೋನೇಟ್. ಭಾರತೀಯ ಅಂಕಿಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಭಾರತದಲ್ಲಿ ಆಧುನಿಕ ಅಂಕಿಅಂಶಗಳ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟವರು ಯಾರು? PC ಮಹಲ್ನೋಬಿಸ್. ಅಂದರೆ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್. ಕೆಳಗಿನ ಒಂದು ಗಣಿತೋಕ್ತಿಯನ್ನು ಸರಳೀಕರಿಸಿ. ಈಗ ಇಲ್ಲಿ ನೋಡಲಿಕ್ಕೆ ಸಿಂಪಲ್ ಅನಿಸ್ತದ ಅಥವಾ ಟಫ್ ಅನಿಸ್ಬೋದು ಕೆಲವೊಂದು ಮಂದಿಗೆ. ಕೆಲವೊಂದು ಜನ ಏನು ಮಾಡ್ತಾರೆ, -+ ಇದೆ, ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ, ಈಜಿ ಅದ ಅಂತ ಅಂತಾರೆ. ಬಟ್ ಇದನ್ನು ಬಾಡ್ಮಾಸ್ ಈ ಒಂದು ಸೂತ್ರದ ಪ್ರಕಾರ ನಾವು ಇದನ್ನು ಬಿಡಿಸ್ಬೇಕು. ಮೊದಲಿಗೆ ಬ್ರಿಕೆಟು, ಆಮೇಲೆ ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಹೌದಾ? ಆಮೇಲೆ ಎಡಿಷನ್ ಬರುತ್ತೆ ನೋಡಿ, ಬಾಡ್ಮಾಸ್ ಎ ಬರುತ್ತೆ. ಇದು ಬಾಡ್ಮಾಸ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಹೌದಾ? ಸೊ ಇಲ್ಲಿ ಮೊದಲಿಗೆ ಬ್ರಿಕೆಟ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಇದು 5 ಬರುತ್ತೆ, ಆಮೇಲೆ ಇದು 2 × 5 ಬರುತ್ತೆ, ಇದು 10 ಆಗುತ್ತೆ, -10 × 20 ಆಗುತ್ತೆ. ಎಷ್ಟು? -200 ಆಯಿತು. ಆಮೇಲೆ -200 ಇದು 2 ಆಗುತ್ತೆ. ಇದು ಎಷ್ಟಾಯಿತು? -100 ಆಯಿತು. -100 ಆದಮೇಲೆ ಈ ಮೈನಸ್ ಟೋಟಲ್ -100 ಆಯ್ತು ಇದು. ಆಮೇಲೆ -2, ಹೌದಾ? -2 × -100 ಅಂದರೆ 200 ಆಯಿತು. 200 + 1 ಇದು 1 ಅಂದರೆ 201 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, y 196, 196, 784. ಇಲ್ಲಿ y-ನ ಮೌಲ್ಯ ಎಷ್ಟು ನೋಡಿ. ಇದನ್ನು ಈ ರೀತಿ ನಾವು ಇಟ್ಕೋಬೋದು, 196/784, ಹೌದಾ? ಸೊ ಈಗ ಇದನ್ನು ಇದಕ್ಕೆ, ಆಮೇಲೆ ಇಲ್ಲಿ ಬಂದಂಥ ಉತ್ತರಿಗೆ ಏನು ಮಾಡಬೇಕು? ಇದನ್ನು ಡಿವೈಡ್ ಮಾಡಬೇಕು. ಓಕೆ. ಸೊ ಈಗ ಇಲ್ಲಾಂದರೆ ಇದನ್ನು ಮಲ್ಟಿಪ್ಲೈ ಮಾಡಿ, ಇದು ಈ ಕಡೆ ಬರುತ್ತೆ 196. ಓಕೆ. ಇದನ್ನು ಇವುಗಳಿಗೆ ಡಿವೈಡ್ ಮಾಡಿದ್ರೆ ನಿಮಗೆ 46 ಆನ್ಸರ್ ಬರುತ್ತೆ. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಗೃಹ ಬಳಕೆಗಾಗಿ ಬಳಸುವ ಫ್ಯೂಸನ ನಿಗದಿತ ವ್ಯಾಪ್ತಿ ಏನು? 1 ಆಂಪಿಯರ್ ಟು 10 ಆಂಪಿಯರ್. ಫೆಬ್ರವರಿ 2021ರ ಹೊತ್ತಿಗೆ ಯಾವ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ? ಸೆರೆನಾ
ವಿಲಿಯಮ್ಸ್. ನೆಕ್ಸ್ಟು ಎಕ್ಸ್ ಮೈನಸ್ 1/x = 2 ಹಾಗಿದ್ದರೆ x⁴ ಪ್ಲಸ್ 1/x⁴ ಇದರ ಬೆಲೆ ಏನು? ಸಿಂಪಲ್. ಇದೇನು ಮಾಡ್ತೀರಿ? ಎಕ್ಸ್ ಮೈನಸ್ 1/x = 2 ಇದರ ಒಂದು ಬ್ರಾಕೆಟ್ ಸ್ಕ್ವೇರ್ ಮಾಡೋದು. ಬ್ರಾಕೆಟ್ ಸ್ಕ್ವೇರ್ ಆಮೇಲೆ x² ಆಮೇಲೆ ಮೈನಸ್ 2ab ಪ್ಲಸ್ b² ಹೌದಾ = 4 ಆಯಿತು. ಇಲ್ಲಿ x ಕ್ಯಾನ್ಸಲ್ ಆಗುತ್ತಾ? ಆಮೇಲೆ x² 1 + x² ಇಲ್ಲಿ ಬರುತ್ತೆ x² ಪ್ಲಸ್ 1/x². ಇದು -2 ಇದ್ದದ್ದು ಈ ಕಡೆ ಹೋಗಿ +6 ಆಗುತ್ತೆ. ಹೌದಾ? x² ಪ್ಲಸ್ 1/x² = 6 ಬಂತು. ಈಗ x² ಪ್ಲಸ್ 1/x² = 6 ಬಂದಾಗ ಇದಕ್ಕೆ ಮತ್ತೆ ಬ್ರಾಕೆಟ್ ಮಾಡೋಣ ಸ್ಕ್ವೇರ್. ಈಗ ಮತ್ತೆ x⁴ 2 × x² / x² ಪ್ಲಸ್ 1/x⁴ ಇದು 36 ಆಯಿತು. ಓಕೆ. ನೆಕ್ಸ್ಟ್ x² ಕ್ಯಾನ್ಸಲ, ಇದು ಆ್ಯಸ್ ಇಟ್ ಈಸ್. ಅವಾಗ ಇದೇನಾಗ್ತದೆ? 2 ದಿಸ್ ಸೈಡ್ ಹೋಗಿ ಇಲ್ಲಿ ಮೈನಸ್ ಆಗ್ತದೆ, -2 ಆಗ್ತದೆ. x⁴ ಪ್ಲಸ್ 1/x⁴ = 36 - 2 34. ಸೊ ಕರೆಕ್ಟ್ ಆನ್ಸರ್ 34 ಆಗುತ್ತೆ. ಈ ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ. ಸಿಂಪಲ್ ಇದೆ, ಏನಿಲ್ಲ ನೋಡಿ. x ≠ 0, y ≠ 0 ಅಂತ ಹೇಳಿದ್ದಾರೆ. ಹೌದಾ? ಸೊ ಈಗ ಇದೇನಾಗುತ್ತಾ? ಇದು 4 ಇದೆ, ಇಲ್ಲಿ -4 ಇದೆ. ಈಗ y² ಅಂದರೆ ಇದೇನಾಗುತ್ತಾ? y⁴ ಸಾರಿ y⁴ ಅಲ್ಲ, 4 × 2 8 y⁴ x⁴. ನೆಕ್ಸ್ಟ್ y⁻8 x⁻4. ಹೌದಾ? ಹೀಗಿದ್ದಲ್ಲಿ ಈಗ ಇದೇನಾಗುತ್ತಾ? ಕಾಮನ್ ಆಗಿ ತಗೊಳ್ಳಿ. y⁸ -8 ಇಂಟು x⁴ -4. ಹೌದಾ? ಆಮೇಲೆ ಇದನ್ನು ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಮೇಲೆ ತಗೊಳ್ಳಿ. y⁻0 ಇಂಟು x⁻0. y⁻0 ಅಂದರೆ ಏನು? 1, x⁻0 1. ಸೊ = 1. ಆನ್ಸರ್ ಈಸ್ 1. ಸಿಂಪಲ್. sin i ಮತ್ತು sin rಗಳ ಅನುಪಾತವನ್ನು ಅಥವಾ ರೇಷಿಯೋವನ್ನು ಏನೆಂದು ಕರೆಯುತ್ತಾರೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ವಕ್ರೀಭವನ ಸೂಚ್ಯಂಕ ಅಥವಾ ನಾವು ಇದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿಬೋದು. ನೆಕ್ಸ್ಟ್ ಇಲ್ಲಿ ಸೇಮ್ ಇದೆ ಮತ್ತೆ ಗಣಿತೋಕ್ತಿ. ಓಕೆ, ಇದು ಬಾರ್ಡ್ಮಾಸ್ ಈ ಒಂದು ಫಾರ್ಮುಲಾ ಪ್ರಕಾರ ಇದನ್ನು ಸಾಲ್ವ್ ಮಾಡಿದಾಗ 19 ಕರೆಕ್ಟ್ ಬರುತ್ತೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಒಂದು ಗುಂಪಿನಲ್ಲಿರುವ ಧಾತುಗಳು, ಅಂದರೆ ಧಾತು ಅಂದರೆ ಏನು? ಎಲಿಮೆಂಟ್ಸ್, ಒಂದು ಸಂಖ್ಯೆಯ ವ್ಯಾಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ಕೆಳಗಿನ ಯಾವ ನಗರ ಗಂಗಾ ನದಿಯ ದಂಡೆಯ ಮೇಲೆ ಇಲ್ಲ? ನೋಡಿ, ಹರಿದ್ವಾರ್ ಉತ್ತರಾಖಂಡದಲ್ಲಿ ಬರುವ ಹರಿದ್ವಾರ್ ಇದೆ, UK ಯಲ್ಲಿ ಬರ್ತದೆ. ಇದು ಕಾನ್ಪುರ್ UP ಯಲ್ಲಿ ಬರ್ತದೆ. ಅದ ಪಟ್ನಾ ಇದು ಬಿಹಾರ್. ಓಕೆ. ಮತ್ತು ಲಕ್ನೋ ಇದು ಗಂಗಾ ನದಿಯ ಮೇಲೆ ಬರೋದಿಲ್ಲ. ಇದು ಲಕ್ನೋ ಇದು ಯಾವ ನದಿಯ ಮೇಲೆ ಬರ್ತದೆ ಅದನ್ನು ಕಾಮೆಂಟ್ ಮಾಡಿ. ಇದು ಕೂಡ ಉತ್ತರ ಪ್ರದೇಶದಲ್ಲಿ ಬರುವಂಥ ಒಂದು ದೊಡ್ಡ ಪಟ್ಟಣ ಅಥವಾ ಉತ್ತರ ಪ್ರದೇಶದ ಒಂದು ರಾಜಧಾನಿ. 1000 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ದೇಶ ಯಾವುದು? ಭಾರತ.
ODI ಮ್ಯಾಚ್, ಒನ್ ಡೇ ಮ್ಯಾಚ್ ಇದು ಆಡೈತಿ ಇಂಡಿಯಾ. ಲಾಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಪ್ರವಾಹದ ಹರಿವಿನಿಂದಾಗಿ ನಷ್ಟಗಳು ಡ್ಯಾಶ್ ರೂಪದಲ್ಲಿ ಉಂಟಾಗುತ್ತವೆ. ಶಾಕ್ ಅಥವಾ ಹೀಟ್ ರೂಪದಲ್ಲಿ ಕಂಡುಬರ್ತಾವ. ಓಕೆ, ಸೊ ಇವಿಷ್ಟು ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ವು. ಮತ್ತು ಮುಂದಿನ ಒಂದು ಸೆಷನಲ್ಲಿ ಮತ್ತು ವಿವಿಧ ಒಂದು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.